ಹಾರ್ದಿಕ್ ಪಾಂಡ್ಯ ಇತ್ತೀಚೆಗೆ ತುಂಬಾನೇ ನಗ್ತಾ ಇರ್ತಾರೆ. ಟಾಸ್ಗೆ ಬಂದಾಗ್ಲೂ ಹಾರ್ದಿಕ್ ನಗ್ತಾರೆ, ಮ್ಯಾಚ್ ಸೋತಾಗ್ಲೂ ಹಾರ್ದಿಕ್ ನಗ್ತಾರೆ, ಕ್ಯಾಚ್ ಬಿಟ್ಟಾಗ್ಲೂ ಹಾರ್ದಿಕ್ ನಗ್ತಾರೆ, ಬೌಲರ್ ಹೊಡೆಸಿಕೊಂಡಾಗ್ಲೂ ಹಾರ್ದಿಕ್ ನಗ್ತಾರೆ. ಇದೇ ಹಾರ್ದಿಕ್ ಹಿಂದೆ ಹೇಗಿದ್ರು, ಈಗ ಮುಂಬೈ ಇಂಡಿಯನ್ಸ್ ನಾಯಕ ಆದ್ಮೇಲೆ ಯಾಕೆ ಇಷ್ಟೊಂದು ನಗ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶಾಂತ. IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮ ಮುಂದಿಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿದ್ದು ಇದೇ ಮೊದಲೇನಲ್ಲ. ಮುಂಬೈ ಇಂಡಿಯನ್ಸ್ಗೆ ಮಾತ್ರ ಅವರು ಕ್ಯಾಪ್ಟನ್ ಆಗಿದ್ದೂ ಅಲ್ಲ. ಹಾರ್ದಿಕ್ ಪಾಂಡ್ಯ ಭಾರತ ಕಂಡಿರುವ ಇತ್ತೀಚಿನ ವರ್ಷಗಳ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ರು. ಒಳ್ಳೆಯ ಫೀಲ್ಡರು, ಒಳ್ಳೆಯ ಬೌಲರು, ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್. ಒಂದು ತಂಡ ಬ್ಯಾಲೆನ್ಸ್ ಆಗಿರೋದಕ್ಕೆ ಎಂತಹ ಕ್ವಾಲಿಟಿ ಆಟಗಾರ ಬೇಕೋ ಆ ಎಲ್ಲಾ ಕ್ವಾಲಿಟಿಗಳು ಇರುವ ಆಟಗಾರ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ. ಇದೇ ಕಾರಣಕ್ಕಾಗಿ ಈ ಹಾರ್ದಿಕ್ ಪಾಂಡ್ಯಗೆ ಟೀಮ್ ಇಂಡಿಯಾದ T20 ಕ್ಯಾಪ್ಟನ್ಸಿಯೂ ಸಿಕ್ಕಿದೆ. ಗುಜರಾತ್ ಟೈಟನ್ಸ್ ತಂಡ ಹೊಸದಾಗಿ ರಚನೆಯಾದಾಗ ಇದೇ ಪಾಂಡ್ಯರನ್ನ GT ಕ್ಯಾಪ್ಟನ್ ಆಗಿ ಖರೀದಿ ಮಾಡಿತ್ತು. ಅಷ್ಟೇ ಅಲ್ಲ, ಕ್ಯಾಪ್ಟನ್ ಆದ ಮೊದಲ ಸೀಸನ್ ನಲ್ಲೇ ಟೈಟಲ್ ಗೆಲ್ಲೋದ್ರಲ್ಲಿ ಹಾರ್ದಿಕ್ ಪಾಂಡ್ಯ ಯಶಸ್ವಿ ಆದ್ರು. ಆದ್ರೆ ಯಾವಾಗ ಮುಂಬೈ ಇಂಡಿಯನ್ಸ್ಗೆ ಹಾರ್ದಿಕ್ ಶಿಫ್ಟ್ ಆದ್ರೋ ಪಾಂಡ್ಯನ ಮನಸ್ಥಿತಿಯೇ ಬದಲಾದಂತಿದೆ. ಹಿಂದೆಲ್ಲ ಕ್ಯಾಪ್ಟನ್ ಆಗಿದ್ದಾಗ ಹಾರ್ದಿಕ್ ಒಂದಷ್ಟು ಸ್ಟಂಟ್ ಇರೋರ ತರ ಕಾಣ್ತಿದ್ರೆ ಹೊರತು ಎಲ್ಲೂ ಕೂಡ ಪೆದ್ದಾಗಿ ನಗ್ತಾ ಇದ್ದದ್ದು ಕಾಣ್ತಾ ಇರ್ಲಿಲ್ಲ. ಕ್ಯಾಪ್ಟನ್ ಎಂಬ ಸಣ್ಣ ಜಂಬ ಹಾರ್ದಿಕ್ ಮುಖದಲ್ಲಿ ಸದಾ ಇರ್ತಾ ಇತ್ತು. ಮ್ಯಾಚ್ ಗೆಲ್ಲಲು ಎಲ್ಲಾ ರೀತಿಯ ಎಫರ್ಟ್ ಕೂಡ ಹಾಕ್ತಾ ಇದ್ರು. ಒಂದಷ್ಟು ಸ್ವಾರ್ಥಿ ಪ್ಲೇಯರ್ ಎಂಬ ಆಪಾದನೆ ಪಾಂಡ್ಯಗೆ ಹಿಂದಿನಿಂದಲೂ ಇತ್ತು. ವರ್ಲ್ಡ್ ಕಪ್ ನಲ್ಲಿ KL ರಾಹುಲ್ಗೆ ಸೆಂಚುರಿ ಹೊಡೆಯಲು ಅವಕಾಶ ಇದ್ರೂ ಕೂಡ ಅದನ್ನ ಹಾರ್ದಿಕ್ ತಲೆಯೇ ಇಲ್ಲದವರಂತೆ ಆಡಿ ಸೆಂಚುರಿಯನ್ನ ತಪ್ಪಿಸಿದ್ರು. ಇಂತಹ ಆಟ ಹಾರ್ದಿಕ್ ಕಡೆಯಿಂದ ಸರ್ವೇ ಸಾಮಾನ್ಯ ಎನ್ನಬಹುದು. ಹಾಗಿದ್ರು ಆಸ್ ಎ ಪ್ಲೇಯರ್ ಹಾರ್ದಿಕ್ ಮೈದಾನದಲ್ಲಿ ಹೆಚ್ಚು ಸೀರಿಯಸ್ ಆಟಗಾರನಾಗಿಯೇ ಕಾಣಿಸಿಕೊಳ್ತಿದ್ರು. ಆದ್ರೆ ಮುಂಬೈ ಕ್ಯಾಪ್ಟನ್ ಆದ್ಮೇಲೆ ಇದ್ದಕ್ಕಿದ್ದಂತೆ ನಗೋದಕ್ಕೆ ಶುರು ಮಾಡಿದ್ದಾರೆ ಪಾಂಡ್ಯ. ಆದ್ರೆ ಪಾಂಡ್ಯ ನಗು ಸಹಜ ರೀತಿಯಲ್ಲಿ ಕಾಣ್ತಿಲ್ಲ. ಪೆದ್ದಾಗಿ ನಗ್ತಾರೆ. ಟಾಸ್ಗೆ ಬಂದಾಗ್ಲೂ ಮುಖದ ತುಂಬಾ ನಗು ಕುಣಿತಾ ಇರ್ತದೆ. ಮ್ಯಾಚ್ ಸೋತಾಗ್ಲೂ ಮುಖದಲ್ಲಿ ಅದೇ ನಗು ಕಾಣಿಸಿಕೊಳ್ತಿರುತ್ತೆ. ಇಷ್ಟಕ್ಕೂ ಈ ಮನುಷ್ಯ ಇಷ್ಟೆಲ್ಲ ನಗೋದು ಯಾಕೆ ಎಂಬ ಪ್ರಶ್ನೆ ಯಾರಿಗೆ ಆದ್ರೂ ಮೂಡೋದು ಸಹಜ. ಆದ್ರೆ ಕ್ರಿಕೆಟ್ ಕಾಮೆಂಟೇಟರ್ ಕೆವಿನ್ ಪೀಟರ್ಸನ್ ಮಾತ್ರ ಹಾರ್ದಿಕ್ ಪಾಂಡ್ಯ ನಗುವಿನ ರಹಸ್ಯವನ್ನ ತನ್ನದೇ ಶೈಲಿಯಲ್ಲಿ ಭೇದಿಸಿದ್ದಾರೆ. ಹಾರ್ದಿಕ್ ನಗ್ತಾ ಇರೋದನ್ನ ನೋಡಿದ್ರೆ ಅದು ಸಹಜ ಅನ್ನಿಸ್ತಾ ಇಲ್ಲ. ಅವರು ನಗುವವರಂತೆ ನಟನೆ ಮಾಡ್ತಿದ್ದಾರೆ. ಆದ್ರೆ ಒಳಗೆ ಅವರು ಅಷ್ಟೊಂದು ಖುಷಿಯಾಗಿಲ್ಲ ಎನ್ನುವುದನ್ನು ಅವರ ನಗುವೇ ಹೇಳ್ತಿದೆ ಎಂದು ಕೆವಿನ್ ಹೇಳಿದ್ದಾರೆ. ಜೊತೆಗೆ ಈಗ ಹಾರ್ದಿಕ್ ಫೈರಿಂಗ್ ಲೈನ್ ನಲ್ಲಿದ್ದಾರೆ. ನಾನು ಕೂಡ ಫೈರಿಂಗ್ ಲೈನ್ ನ ಸ್ಥಿತಿಯನ್ನು ಅನುಭವಿಸಿದ್ದೇನೆ. ಎದೆಯೊಳಗೆ ಬಚ್ಚಿಟ್ಟುಕೊಳ್ಳುವ ನೋವು ಎಂಥದ್ದು ಎನ್ನುವುದು ನನಗೂ ಚೆನ್ನಾಗಿ ಗೊತ್ತಿದೆ ಎಂದು ಕೆವಿನ್ ಪೀಟರ್ಸನ್ ಹೇಳಿದ್ದಾರೆ. ಈ ಮೂಲಕ ಪಾಂಡ್ಯರನ್ನ ಮ್ಯಾಚ್ ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಇಷ್ಟೊಂದು ಕಿಚಾಯಿಸೋದು ಒಳ್ಳೆಯದಲ್ಲ ಎಂದು ಕೆವಿನ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಈಗ ಪಾಂಡ್ಯ ಮೇಲೆ ಬಿದ್ದಿರುವ ಒತ್ತಡದಿಂದಾಗಿ ಅವರ ಆಟದ ಮೇಲೂ ಪರಿಣಾಮ ಬೀರಿದೆ. ಇದು ಭಾರತದ ಕ್ರಿಕೆಟ್ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂಬ ಕಿವಿ ಮಾತನ್ನ ಪೀಟರ್ಸನ್ ಹೇಳಿದ್ದಾರೆ. ಆದ್ರೆ ಪೀಟರ್ಸನ್ ಅವರು ಇಂತಹ ಸಲಹೆಗಳನ್ನ ಕಿವಿಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳುವಷ್ಟು ಸಮಾಧಾನ ಯಾವೊಬ್ಬ ಕ್ರಿಕೆಟ್ ಫ್ಯಾನ್ಗೂ ಕೂಡ ಇಲ್ಲ ಎನ್ನುವುದು ಈಗಿನ ವಾಸ್ತವ. ಯಾಕಂದ್ರೆ ರೋಹಿತ್ ಶರ್ಮಾ ಇಂಡಿಯನ್ ಕ್ರಿಕೆಟ್ ನಲ್ಲಿ ಈಗಿನ ಬಹುದೊಡ್ಡ ಸ್ಟಾರ್. ಹೌದು, ಹಿಂದೆ ಧೋನಿ ಕ್ಯಾಪ್ಟನ್ಸಿಯಲ್ಲಿ ತೆಂಡೂಲ್ಕರ್, ಗಂಗೂಲಿ, ದ್ರಾವಿಡ್, ಕುಂಬ್ಳೆ ಎಲ್ಲರೂ ಆಡಿರಬಹುದು. ಆದ್ರೆ ಅವರೆಲ್ಲರೂ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ವೈಫಲ್ಯ ಅನುಭವಿಸಿರುವುದಕ್ಕೆ ಶುರುವಾದ್ಮೇಲೆನೆ ಆಗಿದ್ದ ಬದಲಾವಣೆ ಅದಾಗಿತ್ತು. ಹೀಗಾಗಿ ಫ್ಯಾನ್ಸ್ ಕಡೆಯಿಂದ ಹೆಚ್ಚು ಪ್ರತಿರೋಧ ಬಂದಿರಲಿಲ್ಲ. ಆದ್ರೆ ರೋಹಿತ್ ಈಗಲೂ ಟೀಮ್ ಇಂಡಿಯಾದ ಕ್ಯಾಪ್ಟನ್. ವಿಶ್ವಕಪ್ ನಲ್ಲಿ ಭಾರತ ತಂಡವನ್ನ ಸೋಲಿಲ್ಲದೆ ಫೈನಲ್ ತನಕ ಕೊಂಡೊಯ್ದಿದ್ರು. ಬ್ಯಾಟಿಂಗ್ ನಲ್ಲೂ ಈಗಲೂ ಮುಂಬೈ ತಂಡಕ್ಕೆ ಆಧಾರ. ಇಂತಹ ಸಂದರ್ಭದಲ್ಲೇ ರೋಹಿತ್ ರನ್ನ ಬದಲಾಯಿಸಿ ಪಾಂಡ್ಯರನ್ನ ಕ್ಯಾಪ್ಟನ್ ಮಾಡಿದ ಕ್ರಮ ಫ್ಯಾನ್ಸ್ಗೆ ಇಷ್ಟವಾಗಿಲ್ಲ. ಇದೇ ಕಾರಣಕ್ಕಾಗಿ ಈಗ ಪಾಂಡ್ಯ ಇಂತಹದೊಂದು ಸಂಕಷ್ಟ ಎದುರಿಸುವಂತಾಗಿದೆ. ಯಾಕಂದ್ರೆ ತಂಡಗಳು ಇರೋದು ಕೇವಲ ಮಾಲೀಕರಿಂದ ಮಾತ್ರ ಅಲ್ಲ, ತಂಡದ ಅಭಿಮಾನಿಗಳು ಕೂಡ ಮಾಲೀಕರಿಗಿಂತ ಹೆಚ್ಚು ತಮ್ಮ ತಂಡದ ಪರವಾಗಿ ನಿಂತಿರ್ತಾರೆ ಅನ್ನೋದನ್ನ ಮರಿಬಾರದು. ಇನ್ನು ಪಂಜಾಬ್ ವಿರುದ್ಧದ ಪಂದ್ಯ ರೋಹಿತ್ ಶರ್ಮಾ ಪಾಲಿಗೆ ಬಿಗ್ ಮ್ಯಾಚ್ ಆಗಿದೆ. ಇದು IPL ನಲ್ಲಿ ರೋಹಿತ್ ಆಡ್ತಾ ಇರುವ 250ನೇ ಪಂದ್ಯ. ಧೋನಿ ನಂತರ 250 IPL ಪಂದ್ಯಗಳನ್ನು ಆಡಿದ ಆಟಗಾರ ಎಂಬ ರೆಕಾರ್ಡ್ ರೋಹಿತ್ ಹೆಸರಲ್ಲೂ ದಾಖಲಾಗಲಿದೆ. ಕಳೆದ ಪಂದ್ಯದಲ್ಲಿ ಸೆಂಚುರಿ ಬಾರಿಸಿರೋದ್ರಿಂದ ಈ ಪಂದ್ಯವನ್ನು ಹಿಟ್ ಮ್ಯಾನ್ ಬಿಗ್ ಹಿಟ್ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಒಂದ್ ಕಡೆ ಪಾಂಡ್ಯ ಹೊಡೆತದ ಮೇಲೆ ಹೊಡೆತ ತಿಂತಾ ಇದ್ರೆ ಇತ್ತ ರೋಹಿತ್ ಹಿಟ್ ಮೇಲೆ ಹಿಟ್ ಆಗ್ತಿದ್ದಾರೆ. ಪಾಂಡ್ಯ ಬಗ್ಗೆ ಕೆವಿನ್ ಪೀಟರ್ಸನ್ ವ್ಯಕ್ತಪಡಿಸಿರುವ ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ನಮಸ್ಕಾರ.